ಕುರ್ಚಿ ಕಾಳಗ ಈಗ ಮತ್ತೊಂದು ಮಜಲನ್ನ ಪಡೆದುಕೊಳ್ತಾ ಇದೆ. ಒಂದು ಕಡೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮಂಗಳವಾರ ದೆಹಲಿಗೆ ಹೋಗೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ತಮ್ಮ ವಿರುದ್ಧ ಯಾರೆಲ್ಲ ನಿಂತಿದ್ರೋ ಅವರಿಗೆ ಈಗ ಗಾಳ ಹಾಕುವಂತ ನಿಟ್ಟಿನಲ್ಲೂ ಕೂಡ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ಡ್ ವರದಿ ಇದೆ, ನೋಡ್ಕೊಂಬನ್ನಿ. ಡಿಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಚಿವ ಕೆಎನ್ ರಾಜಣ್ಣ ಇಬ್ರು ಒಂದೇ ಪಕ್ಷದಲ್ಲಿದ್ರು. ಹಾವು ಮುಂಗುಸಿ ಅಂತಿದ್ರು. ಒಬ್ಬರನ್ನ ಕಂಡ್ರೆ ಮತ್ತೊಬ್ಬರು ನಿಗಿ ಅಂತಿದ್ರು. ಒಬ್ಬರ ಹೆಸರೆತ್ತಿದ್ರೆ ಸಾಕು ಮತ್ತೊಬ್ಬರು ಕೆಂಡ ಕಾರ್ತಿದ್ರು. ಶಾಕಿಂಗ್ ಎನ್ನುವಂತೆ ಎಣ್ಣೆ ಸಿಗಕೈ ಅಂತಿದ್ದ ಇಬ್ರು ನಾಯಕರು ಈಗ ಭೇಟಿಯಾಗಿದ್ದಾರೆ. ಅಕ್ಕಪಕ್ಕದಲ್ಲಿ ನಿಂತು ನಗುನಗುತ್ತಾ ಫೋಟೋಗೆ ಪೋಸ್ ಬೇರೆ ಕೊಟ್ಟಿದ್ದಾರೆ. ಸಿಎಂ ಬಣದವರಿಗೆ ಗಾಳ ಹಾಕಿದ್ರ ಡಿಸಿಎಂ ಡಿಕೆಶಿ. ಹುಡುಕಿಕೊಂಡು ಹೋಗಿ ರಾಜಣ್ಣ ಭೇಟಿಯಾದ ಬಂಡೆ. ಶತಾಯಗತಾಯ ಸಿಎಂ ಪಟ್ಟ ಅಲಂಕರಿಸಲೇಬೇಕು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಪಣ ತೊಟ್ಟಿದ್ದಾರೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯಗೆ ಅಧಿಕಾರ ಹಸ್ತಾಂತರದ ವಾಗ್ದಾನವನ್ನ ನೆನಪಿಸಿದ್ದಾರೆ. ಮುಂದಿನ ವಾರ ದೆಹಲಿಗೆ ಹೊರಟಿರುವಂತಹ ಬಂಡೆ ಸಿಎಂ ಬಣದವರಿಗೆ ಗಾಳ ಹಾಕಿದ್ದಾರೆ. ರಾಜಣ್ಣಗೆ ಡಿಕೆಶಿ ಗಾಳ. ದೆಹಲಿ ದಂಡಯಾತ್ರೆ ಕೈಗೊಂಡಿರುವಂತಹ ಟ್ರಬಲ್ ಶೂಟರ್ ಸಿಎಂ ಬಣದವರನ್ನ ವಿಶ್ವಾಸಕ್ಕೆ ಪಡೆಯಲು ಮುಂದಾಗಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್ ಬಳಿಕ ಮಾಜಿ ಸಚಿವ ಕೆಎನ್ ರಾಜಣ್ಣರನ್ನ ಕನಕಪುರ ಬಂಡೆ ಭೇಟಿ ಮಾಡಿದ್ದಾರೆ. ಹುಡುಕಿಕೊಂಡು ಹೋಗಿ ರಾಜಣ್ಣರ ಖಾಸಗಿ ನಿವಾಸದಲ್ಲಿ ಭೇಟಿ ಮಾಡಿ ಗಂಭೀರ ಚರ್ಚೆ ನಡೆಸಿದ್ದಾರೆ. ಡಿಕೆಶಿ ಸಿಎಂ ಬಣದ ಸದಸ್ಯರ ಭೇಟಿ ಮಾಡಿ ಮನವೊಲಿಸುವಂತಹ ಪ್ರಯತ್ನ ಮಾಡಿದ್ದಾರೆ. ತಮ್ಮ ಸಿಎಂ ಹಾದಿಯನ್ನ ಸುಗಮಗೊಳಿಸಲು ರಾಜಕೀಯ ಎದುರಾಳಿಗಳ ಬೆಂಬಲವನ್ನ ಕೇಳ್ತಿದ್ದಾರೆ ಎನ್ನಲಾಗ್ತಿದೆ. ಡಿಕೆ ಶಿವಕುಮಾರ್ ಸಿಎಂ ಆದ್ರೆ ಕೆಪಿಸಿಸಿಗೆ ಬಾಗಿಲು ಹಾಕಬೇಕಾಗುತ್ತೆ ಅಂತ ರಾಜಣ್ಣ ಗುಡುಗಿದ್ರು. ಅಷ್ಟೇ ಅಲ್ಲ, ಡಿಕೆಶಿ ಮಂತ್ರಿ ಆದ್ರೆ ನನಗೆ ಸಚಿವ ಸ್ಥಾನ ಬೇಡವೇ ಬೇಡ ಅಂತ ಕಿಡಿಕಾರಿದ್ರು. ಇಂತಹ ರಾಜಣ್ಣ ಇದೀಗ ಬಂಡೆ ಮಾತಿಗೆ ಕರಗ್ತಾರಾ, ಕುರ್ಚಿ ಕಾಳಗದಲ್ಲಿ ಟ್ರಬಲ್ ಶೂಟರ್ ಪರ ನಿಲ್ತಾರ ಅನ್ನೋದೇ ಯಕ್ಷ ಪ್ರಶ್ನೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರಾಜ್ಯ ರಾಜಕೀಯದಲ್ಲಿ ಒಂದಷ್ಟು ಮಿಂಚಿನ ಸಂಚಲನ ಆಗ್ತಾ ಇದೆ. ಅದರಲ್ಲೂ ಕೂಡ ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳಿದೆಯಲ್ಲ, ಇದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಈ ರಾಜಣ್ಣ ಹಾಗೂ ಡಿಸಿಎಂ ಭೇಟಿ, ಇಬ್ಬರ ಭೇಟಿ ನಿಜಕ್ಕೂ ಕೂಡ ಕುತೂಹಲವನ್ನ ಕೆರಳಿಸ್ತಾ ಇದೆ. ರಾಜಣ್ಣಗೆ ಹಾಗಾದ್ರೆ ಗಾಳ ಹಾಕಿದ್ಯಾಕೆ ಡಿಕೆ ಶಿವಕುಮಾರ್? ಹುಡುಕಿಕೊಂಡು ಹೋಗಿ ಚರ್ಚೆ ಮಾಡಿದ್ರು, ಅದರ ಹಿಂದಿನ ಆ ರಹಸ್ಯ ಆದ್ರೂ ಏನು? ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಇನ್ಸೈಡ್ ಸ್ಟೋರಿ ಇದೆ. ರಾಜಣ್ಣನನ್ನೇ ಆಯ್ಕೆ ಮಾಡ್ಕೊಂಡಿದ್ಯಾಕೆ? ಅದರಲ್ಲೂ ದೆಹಲಿಗೆ ಹೋಗೋ ಮುನ್ನ ರಾಜಣ್ಣ ಅವರನ್ನ ಭೇಟಿ ಮಾಡಿರೋದಿದೆಯಲ್ಲ, ಇದು ಮುಂದೆ ಎಲ್ಲವನ್ನೂ ಕೂಡ ಸರಿ ಮಾಡ್ಕೊಳ್ಳುವಂಥ ನಿಟ್ಟಿನಲ್ಲಿ ತಂತ್ರಗಾರಿಕೆನಾ ಅನ್ನುವಂಥ ಪ್ರಶ್ನೆ. ದೆಹಲಿಗೆ ಹೋಗೋ ಮುನ್ನ ಯಾವುದೇ ರೀತಿಯ ಗೊಂದಲಗಳಿಲ್ಲ. ಜೊತೆಯಲ್ಲಿ ಯಾರು ಸಿಎಂ ಆದರೆ ನಾನು ಇರೋದೇ ಇಲ್ಲ ಸಚಿವ ಸಂಪುಟದಲ್ಲಿ ಅಂತ ಹೇಳ್ತಾ ಇದ್ರು, ಅವರನ್ನೇ ಭೇಟಿಯಾಗಿದ್ಯಾಕೆ ಅನ್ನೋ ಪ್ರಶ್ನೆ. ರಾಜಣ್ಣ ಅವರನ್ನ ಭೇಟಿ ಆದ್ರು ಡಿಸಿಎಂ. ಆದರೆ ರಾಜಣ್ಣ ಅವರನ್ನ ಭೇಟಿ ಆಗೋದಕ್ಕೂ ಮೊದಲೇ ಒಂದಷ್ಟು ಪ್ರಿಪರೇಷನ್ ಅಥವಾ ಒಂದಷ್ಟು ಪ್ಲಾನ್ ಅನ್ನ ಕೂಡ ಮಾಡ್ಕೊಂಡಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನುವಂಥ ಮಾಹಿತಿ ಕೂಡ ಈಗ ಇರೋದು. ಈ ಹಿಂದೆಯೇ 20 ದಿನದ ಹಿಂದೆ ರಾಜಣ್ಣ ಅವರನ್ನ ಭೇಟಿ ಆಗೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಬೆನ್ ಬಿದ್ದಿದ್ರು ಅನ್ನುವಂಥ ಮಾಹಿತಿ. ನಾನೇನು ಹುಡುಕಂಡಂತ ಏನೋ ಬಂದಿಲ್ಲ ರೀ. ಆ ಪಾರ್ಟಿ ಅಧ್ಯಕ್ಷ ಇರ್ತಾರೆ, ಅವರು ಯಾರಿಗೆ ಬೇಕಾದ್ರೂ ಭೇಟಿ ಮಾಡ್ಬೋದು, ಯಾರಿಗೆ ಬೇಕಾದ್ರೂ ಕರೆದು ಮಾತಾಡ್ಬೋದು. ಮತ್ತು ಅವರು ಯಾರಿಗೆ ಬೇಕಾದ್ರೂ ಹೋಗಿ ಮಾತಾಡೋದಕ್ಕೆ ಅಧ್ಯಕ್ಷರು ಪಕ್ಷದ ದೃಷ್ಟಿಯಿಂದ ಏನೆಲ್ಲ ಮಾಡಬೇಕು ಅನ್ಸುತ್ತೆ ಅದನ್ನು ಅವ್ರು ಮಾಡ್ತಾರೆ. ಅದರಲ್ಲೇನು ಯಾವುದೇ ರಾಜಕಾರಣ ಏನಿಲ್ಲ. ಏನು ಪ್ರಮುಖ ಅದೇ ಪಕ್ಷ ಸಂಘಟನೆ ಮಾಡಬೇಕು, ಅದ್ರ ಬಗ್ಗೆ ಹೇಳಿದ್ರು. ಆಯ್ತಪ್ಪ ಮಾಡೋಣ ಅಂತ ಹೇಳಿದ್ರು. ಇಲ್ಲ, ಅವತ್ತು ಹೆಂಗಿದ್ದು ಅದೇ ಸ್ಟ್ಯಾಂಡೇ. ನೋ ಚೇಂಜ್ ಇನ್ ದ ಸ್ಟ್ಯಾಂಡ್. ಇಲ್ಲ ಭೇಟಿ ನೋಡಿ, ಈಗ ಬೆಳಗಾಂನಲ್ಲಿ ಎಲ್ಲರೂ ಇವರು ಊಟಕ್ಕೆ ಕರೆದವ್ರೆ, ಅವರು ಊಟಕ್ಕೆ ಕರೆದವ್ರೆ, ಇವರು ಹೋಗಿದ್ದಾರೆ, ಅವರು ಹೋಗಿದ್ದಾರೆ, ಎಲ್ಲರೂ ಹೋಗಿದ್ದಾರೆ. ಅದ್ರಲ್ಲಿ ಏನು ಪಾಲಿಟಿಕ್ಸ್ ಅಂತದ್ದು ಏನಿರೋದಿಲ್ಲ. ಇಟ್ ಈಸ್ ಆಲ್ ಕರ್ಟಸಿ ಡಿನ್ನರ್ ಮೀಟಿಂಗ್ಸ್. ನೋಡಿ, ಸಿಎಂ ಆದಿ ಸುಗಮ ಯಾರು ಏನು ಮಾಡ್ಕೋಬೇಕು ಅಂತಂದ್ರು ಕೂಡ ಅಲ್ಟಿಮೇಟ್ಲಿ ಹೈಕಮಾಂಡ್ ಮ್ಯಾಟರ್ಸ್. ಅದರಿಂದ ಅದರಲ್ಲಿ ಏನು ಹೈಕಮಾಂಡ್ ಸಿದ್ದರಾಮಯ್ಯನವರು ಹೇಳಿದಾರಲ್ಲ, ಪದೇ ಹೇಳಿದ್ದಾರೆ, ನಾನು ಮುಖ್ಯಮಂತ್ರಿ ಇರ್ತೀನಿ, ಎಲ್ಲಿನವರೆಗೂ ಹೈಕಮಾಂಡ್ನವ್ರು ಇರೋಕೆ ಹೇಳ್ತಾರೆ ಅಲ್ಲಿವರೆಗೂ ಇರ್ತೀನಿ ಅಂತ. ಸೇಮ್ ಸ್ಟ್ಯಾಂಡ್ ಈಗಲೂ ಅಷ್ಟೇ. ನಾನು ಇವಾಗಲೂ ಸಿದ್ದರಾಮಯ್ಯನವ್ರ ಪರಾನೇ. ಅವ್ರು ಏನೇ ಪ್ರಯತ್ನ ಮಾಡಿ, ನಾನು ಹೇಳಿದಿರಲ್ಲ ಏನೆಲ್ಲ ಹಿಂದೆ ಹೇಳಿದ್ದೀನಿ, ಆ ಸ್ಟೇಟ್ಮೆಂಟ್ಗೂ
ಐ ಸ್ಟ್ಯಾಂಡ್ ಬೈ ದಟ್. ದರ್ ಇಸ್ ನೋ ಚೇಂಜ್. ಸಿಎಂ ಆಗಿ ಮುಂದೆ ಅವ್ರನ್ನೇನಾದ್ರು ಮಾಡಿದ್ರು ಕೂಡ ಆ ಥರದ ಪರಿಸ್ಥಿತಿಗಳು ನಾನೇನೇನು ಹೇಳಿದ್ದೀನಿ ಅದೆಲ್ಲದಕ್ಕೂ ಬದ್ಧ. ಓಕೆ ಸರ್. ಇದು ರಾಜಣ್ಣ ನೀಡಿರುವಂತಹ ಸ್ಟೇಟ್ಮೆಂಟ್. ಆ ಭೇಟಿಯ ಬಗ್ಗೆ ಕೇಳಿದಂತಹ ಸಂದರ್ಭದಲ್ಲಿ ನನ್ನ ನಿಲುವಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ, ನಾನು ಮೊದಲೇನು ಹೇಳಿದ್ನೋ ಅದಕ್ಕೆ ಈಗಲೂ ಕೂಡ ಬದ್ಧ ಅನ್ನುವಂಥ ಮಾತನ್ನ ಮತ್ತೆ ಪುನರುಚ್ಚಾರ ಮಾಡಿದ್ದಾರೆ ರಾಜಣ್ಣ. ಆ ನಿಟ್ಟಿನಲ್ಲಿ ಗಮನಿಸೋದಾದರೆ ಹಾಗಾದರೆ ಈ ಮೊದಲು ಏನು ಹೇಳಿದ್ನೋ CM DK ಶಿವಕುಮಾರ್ ಯಾವುದೇ ಕಾರಣಕ್ಕೂ CM ಆಗೋದಿಲ್ಲ, ಆಗಬಾರ್ದು ಅನ್ನುವಂಥ ಅವರ ಸ್ಟೇಟ್ಮೆಂಟ್, ಅದಕ್ಕೆ ನಾನು ಬದ್ಧನಾಗಿರ್ತೇನೆ ಅನ್ನುವಂಥ ವಿಚಾರ, ಇದೆಲ್ಲದರ ಬಗ್ಗೆ ಮತ್ತೆ ಮಾತಾಡಿದ್ದಾರೆ ರಾಜಣ್ಣ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಸವರಾಜ್, ಗಮನಿಸ್ತಾ ಇದ್ದೀವಿ ಈ ರಾಜಣ್ಣ ಹಾಗೂ DCM ಭೇಟಿ ಕುತೂಹಲ ಏನೋ ಇತ್ತು, ಆದರೆ ರಾಜಣ್ಣ ಅವ್ರು ಕೊಟ್ಟಂಥ ಸ್ಟೇಟ್ಮೆಂಟ್ನ ನಂತರದಲ್ಲಿ ಹಾಗಾದರೆ ಅಂಥ ಮಾತುಕತೆಗಳೇನು ನಡೆದೇ ಇಲ್ವಾ? ಹಾಗಾದರೆ DCM ರಾಜಣ್ಣ ಅವರನ್ನು ಭೇಟಿ ಮಾಡಿದ್ದು ಒಂದು ರೀತಿಯಲ್ಲಿ ವ್ಯರ್ಥ ಆಗೋಯ್ತಾ ಅನ್ನುವಂಥ ನಿಟ್ಟಿನಲ್ಲಿ ಅನ್ನಿಸ್ತಾ ಇದೆ. ರಾಜಕೀಯವಾಗಿ ಯಾವ ರೀತಿ ಚರ್ಚೆ ಆಗ್ತಾ ಇದೆ, ಮುಂದಿನ ದಿನಗಳಲ್ಲಿ DCMಗೆ ಇದು ಯಾವ ರೀತಿ ಪ್ಲಸ್ ಆಗಬಹುದು ಅಂತ? ಅಶ್ವಿನಿ, ಬಹಳ ಪ್ರಮುಖವಾಗಿ ಚರ್ಚೆಯನ್ನು ಇಬ್ಬರು ನಾಯಕರು ಮಾಡಿದ್ದಾರೆ. ಅದೇನು ಒಂದೇ ದಿನಕ್ಕೆ ಎಲ್ಲವೂ ರಾಜಿ ಆಗುತ್ತೆ ಅನ್ನುವಂಥದ್ದಿಲ್ಲ, ಹಂತ ಹಂತವಾಗಿ ಸಮಯ ಹಿಡಿಬಹುದು. DK ಶಿವಕುಮಾರ್ ಮನವೊಲಿಸುವಂಥ ಕೆಲಸವನ್ನು ಮಾಡಿದ್ದಾರೆ, ಮಾಡ್ತಾನೆ ಇರ್ತಾರೆ. ಯಾಕಂದರೆ ಅವರ ಹಾದಿ ಸುಗಮ ಆಗಬೇಕಾಗಿದೆ. ಬಹಳ ಪ್ರಮುಖವಾಗಿ ಅವರು CM ಸ್ಥಾನದ ಕನಸನ್ನು ಕಾಣ್ತಾ ಇದ್ದಾರೆ. ಅದಕ್ಕೆ ಮಗ್ಗಲ ಮುಳ್ಳಾಗಿರ್ತಕ್ಕಂಥದ್ದು CM ಬಣ್ಣದ ಟೀಮ್ನ ಒಂದಷ್ಟು ಸದಸ್ಯರು, ಸಚಿವರು ಇದ್ದಾರೆ. ಹಾಗಾಗಿ ಅವರನ್ನು ಮನವೊಲಿಸಬೇಕಾದಂಥ ಕೆಲಸ ಇದೆ, ಹಾಗಾಗಿ ಮನವೊಲಿಸ್ತಾ ಇದ್ದಾರೆ. ಒಂದೇ ದಿನಕ್ಕೆ ಎಲ್ಲವೂ ಬದಲಾಗುತ್ತಾ? ಖಂಡಿತವಾಗಿಲ್ಲ. ಯಾಕಂದರೆ ವರ್ಷಾನುವರ್ಷದಿಂದ ಅವರ ನಡುವೆ ರಾಜಕೀಯ ವೈಷಮ್ಯಗಳು ಬೆಳ್ಕೊಂಡ್ಬಂದಿರ್ತವೆ. ಅವರ ನಡೆಯೇ ಬೇರೆ ಇರುತ್ತೆ, ಇವ್ರ ನಡೆಯೇ ಬೇರೆ ಇರುತ್ತೆ. ಆದರೆ ಒಂದಷ್ಟು ಅನುಕೂಲಕರ ವಾತಾವರಣಗಳು ಸೃಷ್ಟಿ ಆದಾಗ ಯಾರನ್ನ ಯಾವಾಗ ಬೇಕಾದರೂ ಕೂಡ ಬೆಂಬಲಿಸಬಹುದು. ಯಾಕಂದರೆ ರಾಜಕೀಯ ಅಂದ್ರೆ ಹಾಗೆ, ಯಾವಾಗಾದರೂ ವೈರತ್ವ ಆಗಬಹುದು, ಯಾವಾಗಾದರೂ ಕೂಡ ಮಿತ್ರ ಆಗಬಹುದು. ಯಾರು ಮಿತ್ರರಲ್ಲ, ಯಾರು ಪರ್ಮನೆಂಟ್ ಶತ್ರುಗಳಲ್ಲ. ಅದರ ಭಾಗವಾಗಿ ನಿನ್ನೆ DK ಶಿವಕುಮಾರ್ ಅವರು ರಾಜಣ್ಣ ಅವ್ರನ್ನ ಭೇಟಿ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಬಹಳ ಪ್ರಮುಖವಾಗಿ ಒಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ದಾರೆ. ಆದರೆ ರಾಜಣ್ಣ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು, ನನ್ನ ಹಿಂದೆ ಆಡಿದಂಥ ಮಾತಿಗೆ ಈಗಲೂ ಬದ್ಧವಾಗಿದ್ದೇನೆ. DK ಶಿವಕುಮಾರ್ ಅವರು ಭೇಟಿ ಮಾಡಿದ್ದಾರೆ, ಅದರಲ್ಲಿ ಯಾವುದೇ ಮುಚ್ಚುಮರಿ ಇಲ್ಲ. ಮತ್ತೆ CM ಪರವಾಗಿ ನಾವು ಇರ್ತೇನೆ, ಆದರೆ ಹೈಕಮಾಂಡ್ ನಿರ್ಧಾರ ಅನ್ನುವಂಥ ಮಾತನ್ನು CM ಅವರು ಹೇಳ್ತಾ ಇದ್ದಾರೆ, ನಾನು ಅದನ್ನು ಹೇಳ್ತಾ ಇದ್ದೇನೆ. ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೆ ಅದರಂತೆ ನಾವು ನಡೀತೇವೆ ಅನ್ನುವಂಥದ್ದು. ಇದರ ಅರ್ಥ ಹೈಕಮಾಂಡ್ ಯಾವ ನಿರ್ಧಾರ ಅಂದರೆ DK ಶಿವಕುಮಾರ್ ಪರವಾಗಿ ನಿಂತರೆ ಇವರು DK ಶಿವಕುಮಾರ್ ಪರವಾಗಿನೇ ಬೆಂಬಲಿಸಬೇಕಾಗುತ್ತೆ. ಅಂಥ ವಾತಾವರಣಗಳು ನಿರ್ಮಾಣ ಆದರೆ ನಿನ್ನೆ ಕೂಡ ಭೇಟಿಯಾದಂಥ ಸಂದರ್ಭದಲ್ಲಿ ಕೂಡ ಅದನ್ನೇ ಮಾತುಗಳನ್ನ ಆಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದಾವೆ. ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೋ ನೋಡೋಣ, ಆ ಸಂದರ್ಭದಲ್ಲಿ ನಿಮಗೆ ಅವಕಾಶವನ್ನು ಕೊಡ್ತೇನೆ ಅನ್ನೋದನ್ನು ನಾವು ಬೆಂಬಲಿಸಲೇಬೇಕಾಗತ್ತೆ ಅನ್ನುವಂಥದ್ದು. ಆದರೆ ಸಿದ್ದರಾಮಯ್ಯ ಅವರು ಮುಂದುವರಿಲಿ ಅನ್ನುವಂಥದ್ದು ಹೈಕಮಾಂಡ್ ಇಚ್ಛೆ. ಆದರೆ ಸಿದ್ದರಾಮಯ್ಯ ಅವರ ಪರವಾಗಿ ರಾಜಣ್ಣ ಅವರು ಸೇರಿದಂತೆ ಒಂದಷ್ಟು ನಾಯಕರು ಬ್ಯಾಟಿಂಗನ್ನು ಮಾಡಲೇಬೇಕಾಗತ್ತೆ. ಹೀಗಾಗಿ ಬಹಳ ಪ್ರಮುಖವಾಗಿ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡಿದ್ದಾರೆ. ಸದ್ಯಕ್ಕೆ ರಾಜಕೀಯ ವಾತಾವರಣಗಳನ್ನು ಅನುಕೂಲಕರವಾಗಿದ್ದ ವಿಚಾರವಾಗಿ DK ಶಿವಕುಮಾರ್ ಅವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿ ರಾಜಣ್ಣ ಅವ್ರನ್ನ ಭೇಟಿ ಮಾಡಿರ್ತಕ್ಕಂಥದ್ದು. ಇನ್ನುಳಿದಂಥ ನಾಯಕರನ್ನು ಕೂಡ ಭೇಟಿ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಇವತ್ತು ರಾಜಣ್ಣ ಅವರು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡ್ತಾ, ನಾನು ಈಗಲೂ ಕೂಡ ಸಿದ್ದರಾಮಯ್ಯ ಅವರ ಪರವಾಗಿ ಇದ್ದೇನೆ, ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ಕಾದು ನೋಡ್ತೇವೆ, ಅದನ್ನಂತೆ ನಡೆದುಕೊಳ್ತೇವೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಅಶ್ವಿನಿ. ಆಲ್ ರೈಟ್ ಬಸವರಾಜ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.